ಮದರ್ಸ್ ಡೇಗೆ ಒಂದು ಸ್ಪೆಷಲ್ ಅಂತಲೇ ಅನ್ಕೋಬೋದು. ಮದರ್ಸ್ ಡೇ ದಿನ ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಇವಾಗಲೂ ಮಾಡಿ, ಬಟ್ ಆ ಟೈಮಲ್ಲಿ ಶೇರ್ ಮಾಡಿ. ನಾವು ಇದನ್ನು ಮತ್ತೆ ರೀಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಅಂತ ಅಂದರೆ ತಗೋಬೇಕಾ ಅಥವಾ ದುಃಖದಿಂದ ತಗೋಬೇಕಾ ಗೊತ್ತಿಲ್ಲ. ಯಾಕಂದರೆ ತಾಯಿಗೆ ಸೆಲೆಬ್ರೇಷನ್ ಬೇಕಾ, ತಾಯಿಗೆ ವಿಶ್ ಮಾಡೋಕ್ಕೊಂದಿನ ಬೇಕಾ, ಗಳು ತಂದೆಯ ಹೆಸರಿಂದ ಗುರುತಿಸ್ಕೊಳ್ತೀವಿ. ಇದು ದೇವತೆಗಳು ಮಾಡಿರುವಂತಹ ನಿಯಮಗಳಲ್ಲ, ಮನುಷ್ಯನೇ ಮಾಡಿಕೊಂಡಿರುವಂತಹ ನಿಯಮ. ಇದಕ್ಕೊಂದು ಸ್ಟೋರಿ ಯಾವತ್ತಾದರೂ ಹೇಳ್ತೀನಿ. ನಮಸ್ತೆ. ಜಗದೀಶ ಶರ್ಮಾ ಸಂಪಾ ಸರ್ ಬರ್ತಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ. ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ. ಈ ಪುಸ್ತಕದಿಂದ ನಾವು ಇವಾಗ ಮುಂದಿನ ಚಾಪ್ಟರ್ನ ಓದ್ತಾ ಇದ್ದೀವಿ. ಆ್ಯಂಡ್ ಇದು ಮದರ್ಸ್ ಡೇಗೆ ಒಂದು ಸ್ಪೆಷಲ್ ಅಂತಲೇ ಅನ್ಕೋಬೋದು. ಮದರ್ಸ್ ಡೇ ದಿನ ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಇವಾಗಲೂ ಮಾಡಿ, ಬಟ್ ಆ ಟೈಮಲ್ಲಿ ಶೇರ್ ಮಾಡಿ. ನಾವು ಇದನ್ನು ಮತ್ತೆ ರೀಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಅಂತ ಅಂದರೆ ಈ ಚಾಪ್ಟರು ಭೂಮಿಗಿಂತ ದೊಡ್ಡವ್ರು ಯಾರು ಅಂದರೆ ಅದು ತಾಯಿ ಅಂತ ಹೇಳ್ತಾರೆ. ಯಾರು? ಧರ್ಮರಾಜ. ಓಕೆ. ನವಮಾಸ ಹೊರುವವಳು ತಾಯಿ, ತನ್ನ ಒಡಲಿನಲ್ಲಿ ಬೆಳೆಸುವವಳು ತಾಯಿ, ಬಿಂದುವನ್ನು ಸಿಂಧುವಾಗಿಸುವವಳು ತಾಯಿ, ತಾನು ಉಣ್ಣುವ ಮೂಲಕ ಗರ್ಭದ ಮಗುವಿಗೆ ಉಣಿಸುವವಳು ತಾಯಿ. ಹೊರುವುದು ಎಷ್ಟು ಕಷ್ಟವೋ ಅದಕ್ಕಿಂತ ಕಷ್ಟ ಹೇರುವುದು. ಅದರಲ್ಲಾಗುವ ನೋವಿನಷ್ಟು ದೈಹಿಕ ನೋವು ಇನ್ನೊಂದಿಲ್ಲ. ಏನೂ ಮಾಡಲಾಗದ ಮಗುವಿಗೆ ಎದೆ ಹಾಲಿನತ್ತ ಉಳಿಸುವವಳು ತಾಯಿ, ಮಗುವಿನ ಜೀವಬೋಧೆಯನ್ನು ನೀಡುವವಳು ತಾಯಿ. ರಾಮನೆಂದರೆ ಕೌಸಲ್ಯೆಯ ಮಗ, ಕೌಸಲ್ಯ ನಂದವರ್ಧನ ಅಂತ ಕರೀತಾರೆ. ಕೃಷ್ಣನೆಂದರೆ ದೇವಕಿಯ ಮಗ, ದೇವಕಿ ಪರಮಾನಂದ ಅಂತ ಕರೀತಾರೆ. ದೇವತೆಗಳು ಆದಿತ್ಯರು ಎಂದರೆ ಅದಿತಿಯ ಮಕ್ಕಳು. ಭರತನೆಂದರೆ ಶಕುಂತಲೆಯ ಮಗ, ಭೀಷ್ಮನೆಂದರೆ ಗಂಗೆಯ ಮಗ, ಆಂಜನೇಯ ಎಂದರೆ ಆಂಜನೇಯ ಮಗ, ಅರ್ಜುನನೆಂದರೆ ಕುಂತಿಯ ಮಗ. ಹೀಗೆ ನಮಗೆ ಸಮರ್ಥರಾದ ಮಕ್ಕಳನ್ನು ತಾಯಿಯ ಹೆಸರಿನೊಂದಿಗೆ ಹೇಳುವುದು ಖುಷಿಯ ಸಂಗತಿ. ಇವತ್ತು ನೀವು ಒಂದು ಡಿಫ್ರೆಂಟ್ ವ್ಯೂನ ನೋಡ್ತೀರಾ ಈ ಚಾಪ್ಟ್ರಲ್ಲಿ. ಓಕೆ, ಏನು ಅಂತ ಹೇಳ್ತೀನಿ. ಧರ್ಮರಾಜ ತಾಯಿ ದೊಡ್ಡವಳು ಎಂದ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಮುಗಿಯಲಾದಷ್ಟು ಇದೆ, ಓಕೆ, ಮುಗಿಸಲಾಗದಷ್ಟು ಇದೆ ಹೇಳಕ್ಕೆ ಅಂತ ಹೇಳ್ದ. ದೇಹ ಕೊಟ್ಟಿದ್ದು, ಭಾವ ಇಟ್ಟಿದ್ದು, ಬದುಕೆಂಬ ಭಿಕ್ಷೆ ಕೊಟ್ಟಿದ್ದು ತಾಯಿನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಏನು ಗೊತ್ತಾ, ನಾನು ಒಂದು ವಿಚಾರ ಹೇಳ್ತೇನೆ. ತಾಯಿ ಕೆಟ್ಟೋರಿಲ್ಲ, ಯಾರೇ ಕೆಟ್ಟೋರಾದರೂ ತಾಯಿ ಕೆಟ್ಟೋರಾಗಲ್ಲ ಅಂತಾರೆ. ಬಟ್ ಇವತ್ತಿನ ಒಂದು ಜನ್ರೇಷನಲ್ಲಿ ತಾಯಿ ಕೂಡ ವರ್ಸ್ಟಾಗಿ ಥಿಂಕ್ ಮಾಡೋದನ್ನು ನಾವು ನೋಡಿದ್ದೀವಿ. ಇಲ್ಲಿ ತಾಯಿ ಅಂದರೆ ನಮ್ಮ ಹೆತ್ತ ತಾಯಿನೇ ಆಗಬೇಕು ಅಂತ ಅಲ್ಲ, ನಮಗೆ ಆ ನೇಚರ್ ಇರುವಂಥ ಯಾರಾದರೂ ತಾಯಿ ಅಂತ ನಾವು ಸ್ವೀಕರಿಸ್ಬೋದು. ಇದು ಇನ್ನೊಂದು ಆ್ಯಂಗಲಲ್ಲಿ ನೋಡೋಣ. ಓಕೆ, ಬಟ್ ತಾಯಿ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಯಾರನ್ನಾದರೂ ತಾಯಿಯಾಗಿ ಸ್ವೀಕರಿಸ್ಬೋದು, ಇವರೇ ನನ್ನ ತಾಯಿ ಅಂತ ನಾನು ಸ್ವೀಕರಿಸ್ಬೋದು. ಆದರೆ ಗರ್ಭದಿಂದ ಹುಟ್ಟಿ ಬಂದು ಜನ್ಮ ತಾಳಬೇಕು ಅಂದರೆ ಒಬ್ಬರೇ ತಾಯಿ ಇರೋಕ್ಕೆ ಸಾಧ್ಯ, ಅದು ಜನ್ಮ ಕೊಟ್ಟಂಥ ತಾಯಿ ಅಲ್ವಾ. ಏನು ಗೊತ್ತಾ, ಇವತ್ತೇನಾಗಿದೆ, ಮದರ್ಸ್ ಡೇ ಅನ್ನೋದು ಒಂದು ರೀತಿ ಸೆಲೆಬ್ರೇಷನ್. ಇದು ನಾವು ಖುಷಿಯಿಂದ ತಗೋಬೇಕಾ ಅಥವಾ ದುಃಖದಿಂದ ತಗೋಬೇಕಾ ಗೊತ್ತಿಲ್ಲ. ಯಾಕಂದರೆ ತಾಯಿಗೆ ಸೆಲೆಬ್ರೇಷನ್ ಬೇಕಾ, ತಾಯಿಗೆ ವಿಶ್ ಮಾಡೋಕ್ಕೊಂದಿನ ಬೇಕಾ, ತಾಯಿ ಬಗ್ಗೆ ಮಾತಾಡೋಕ್ಕೊಂದಿನ ಬೇಕಾ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕೊಂದು ಸೆಲೆಬ್ರೇಷನ್ ಡೇ ಇಡಬೇಕಾ ಅಥವಾ ಪ್ರತಿನಿತ್ಯ ಅದು ಮದರ್ಸ್ ಡೇನಾ, ಪ್ರತಿನಿತ್ಯ ತಾಯಿ ದಿನಾನ ಅಂತ ಯೋಚನೆ ಮಾಡಬೇಕು. ಭಗವದ್ಗೀತೆಯಲ್ಲೂ ತಾಯಿ ಬಗ್ಗೆ ಹೇಳಿದ್ದಾರೆ. ಧರ್ಮರಾಜ ಕೂಡ ಯಕ್ಷ ಕೇಳೋ ಪ್ರಶ್ನೆಗೆ ಹೇಳೋ ಉತ್ತರನೇ ಭೂಮಿಗಿಂತ ದೊಡ್ಡವರು ಯಾರು ಅಂದರೆ ಅದಕ್ಕೆ ಉತ್ತರ ತಾಯಿ ಅಂತ.
ತಾಯಿಗೆ ಇವತ್ತು ಒಂದು ದಿನ ಆಗಿದೆ ಅಂದರೆ ಹೆಂಗಾಗಿದ್ದೀವಿ ಅಂತ ವಿಶ್ ಮಾಡೋಕ್ಕೆ. ಓಕೆ, ನಾನು ಇಲ್ಲಿ ಏನು ಹೇಳೋದು ಅಂದರೆ, ನಮ್ಮ ಭಾವನೆಗಳಿಗೆ ಭಾವ ತುಂಬೋದೇ ತಾಯಿ. ಬಿಕಾಸ್ ನಮ್ಗೆ ಯಾವ ಎಮೋಷನ್ಸ್ ಇಲ್ಲ, ಎಮೋಷನ್ಸ್ಗಳ ಒಂದು ನಮ್ಮ ಹತ್ರ ಇದೆ, ಒಂದು ಎಮೋಷನ್ಸ್ಗಳಿದೆ ಅಂದರೆ ಆ ಎಮೋಷನ್ನೇ ತಾಯಿ ಅಂತ. ಎಮೋಷನ್ಸ್ಗೆ ಇನ್ನೊಂದು ಹೆಸರು ಬೇಡ, ತಾಯಿನೇ ಎಮೋಷನ್ಸ್ ಅಂತ. ತಾಯಿಯನ್ನು ತಾಯಿನೂ ಮನುಷ್ಯಳೆ, ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಮಗೆ ತುಂಬ ಕಂಪ್ಲೇಂಟ್ಸ್ ಇರುತ್ತೆ, ಇವತ್ತಿನ ಜನ್ರೇಷನಲ್ಲಿ ತಾಯಿ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ. ಅದು ಸರಿ ತಪ್ಪು ಅಂತಲೂ ನಾನು ಹೇಳಲ್ಲ, ಬಿಕಾಸ್ ಎಲ್ಲವೂ ನಮ್ಮ ಚೈಲ್ಡ್ಹುಡ್ ಟ್ರಾಮಾ ಆಗಿರ್ಬೋದು ಅಥವಾ ತಾಯಿ ಫೇಸ್ ಮಾಡಿರ್ತಾಳೆ. ಇಲ್ಲೇನು ಗೊತ್ತಾ, ತಾಯಿ ಕೂಡ ಮನುಷ್ಯಳೆ, ಅವಳು ಕೂಡ ತಪ್ಪು ಮಾಡ್ತಾಳೆ. ಓಕೆ, ಅವರು ತಪ್ಪು ಮಾಡ್ತಾರೆ. ಒಂದು. ಎರಡನೇದು, ತಾಯಿಯ ಟ್ರಾಮಾ ಅವಳಿಗೂ 108 ಚಿಕ್ಕದ್ರಿಂದ ತುಂಬ್ಕೊಂಡಿರ್ತಾರಲ್ಲ, ಅದೆಲ್ಲ ತುಂಬಿ ಮಕ್ಕಳಿಗೆ ಕೊಡ್ತಾರೆ. ನಾನು ಇವತ್ತಿನ ತಾಯಿಂದಿರ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಧರ್ಮರಾಜ ಹೇಳ್ತಾ ಇರೋದು ಇವತ್ತಿನ ತಾಯಿ ಬಗ್ಗೆ ಅಲ್ಲ. ಇವತ್ತು ಏನಾಗಿದೆ, ಮಕ್ಕಳನ್ನು ಈಗ ನಮ್ಮನ್ನು ತಂದೆ ಹೆಸರಿಂದ ಗುರ್ತಿಸ್ಕೋಬೋದು. ಮದುವೆ ಆದಮೇಲೆ ಗಂಡನ ಹೆಸರು ಸೇರಿಸ್ತಾರೆ, ಅದಕ್ಕೆ ಮುಂಚೆ ತಂದೆ ಹೆಸರು ಇರ್ತಾರೆ. ಬಟ್ ತಾಯಿ ಹೆಸರು ಎಲ್ಲಿ? ಈಗ ತಾರಾ ಎಮ್ ಅಂತಲೇ ಬರುತ್ತೆ, ಎಮ್ ಅಂತ, ಮಂಜುನಾಥ್ ಅಂತ. ನಿಮ್ಮ ಇನ್ಸಿಲ್ ಏನಿದೆ? ನಿಮ್ಮ ತಂದೆ ಹೆಸರಿದೆ ಅಲ್ವಾ? ನಾನು ಇದನ್ನು ತುಂಬ ಚಿಕ್ಕದ್ರಲ್ಲೇ ಒಂದ್ಸಲ ವಾದ ಮಾಡಿದ್ದೆ. ಯಾಕೆ ನನಗೆ ತಾರಾ ಎಮ್ ಅಂತ ಇಟ್ಕೋತೀನಿ ಅಂತ ನಾನು. ಯಾಕೆ ಅಂದರೆ ತಾರಾ ಮಂಜುನಾಥ್ ಮೀನಾಕ್ಷಿ ಅಂತ ಇಟ್ಕೋತೀನಿ ನಾನು. ಅವಾಗ ನಂಗೆ ಹೇಳಿದರು ಎಮ್ ಅಂದರೆ ಇಬ್ಬರು ಹೆಸರು ಬರುತ್ತಲ್ಲ, ಇಟ್ಕೊಂಬಿಡು ಅಂತ. ಓಕೆ ಅಂತ ಸುಮ್ಮನಾದೆ. ಬಟ್ ನಮ್ಮನ್ನು ಗುರ್ತಿಸೋದೆ ಈಗ ತಾರಾ ಮಂಜುನಾಥ್ ಅಂತಲೇ ನನಗೆ ಕರೀತಾರೆ. ಆಧಾರ್ ಕಾರ್ಡಲ್ಲೂ ತಾರಾ ಮಂಜುನಾಥ್ ಅಂತಲೇ ಇರುತ್ತೆ. ಮದುವೆ ಆದಮೇಲೆ ತಾರಾ ಪುಟ್ಟು ಅಂತ ಆಗುತ್ತೆ. ಬಟ್ ತಾರಾ ಮಂಜುನಾಥ್ ತಂದೆ ಹೆಸರಲ್ಲಿ ಗುರುತಿಸ್ತಾರೆ. ಇದಕ್ಕೆ ತುಂಬ ಹಿನ್ನೆಲೆ ಇದೆ, ಅದನ್ನು ಯಾವತ್ತಾದರೂ ಇನ್ನೊಂದು ದಿನ ಹೇಳ್ತೀನಿ. ಯಾವಾಗಿಂದ ಗಂಡಿನ ಹೆಸರು ಹೆಣ್ಣಿನ ಪಕ್ಕ ಜಾಯ್ನ್ ಆಯಿತು ಅಂತ ನಾನು ಹೇಳ್ತೀನಿ. ಓಕೆ, ಅದಕ್ಕೆ ಒಂದು ಇದೆ, ಸ್ಟೋರಿ ಇದೆ. ಬಟ್ ಈಗ ನಾವು ಯೋಚನೆ ಮಾಡೋಣ, ಧರ್ಮರಾಜ ಹೇಳ್ತಿರೋ ಪ್ರಕಾರ ರಾಮನ್ನ ತಂದೆ ಹೆಸರಿಂದ ಗುರ್ತಿಸೋದು ಕಡಿಮೆ, ಕೃಷ್ಣನ್ನ ತಂದೆ ಹೆಸರಿಂದ ಗುರ್ತಿಸೋದು ಕಡಿಮೆ. ಓಕೆ, ಆಂಜನೇಯನ್ನ ಅಂಜನಿ ಪುತ್ರ ಅಂತ ಹೇಳ್ತಾರೆ. ಅಂದರೆ ಯಾರೆಲ್ಲ ಮಹಾನ್ ಪುರುಷರಿದ್ದಾರೆ, ದೈವಿ ಪುರುಷರಿದ್ದಾರೆ, ದೇವರುಗಳಿದ್ದಾರೆ, ಅವ್ರನ್ನೆಲ್ಲ ತಾಯಿಯ ಹೆಸರಲ್ಲಿ ಕರೀತಾರೆ. ಗಣಪತಿಗೆ ಪಾರ್ವತಿಯ ಮಗ ಅಂತ ಕರೆಯೋದು ಅಲ್ವಾ? ಅಂದರೆ ಅಂಥ ದೊಡ್ಡ ದೊಡ್ಡ ದೇವಾನುದೇವತೆಗಳನ್ನು ತಾಯಿಯ ಹೆಸರಿಂದ ಗುರುತಿಸ್ತಾರೆ. ಸಾಮಾನ್ಯ ಮನುಷ್ಯರುಗಳು ತಂದೆಯ ಹೆಸರಿಂದ ಗುರುತಿಸ್ಕೊಳ್ತೀವಿ. ಇದು ದೇವತೆಗಳು ಮಾಡಿರುವಂತಹ ನಿಯಮಗಳಲ್ಲ, ಮನುಷ್ಯನೇ ಮಾಡಿಕೊಂಡಿರುವಂತಹ ನಿಯಮ. ಇದಕ್ಕೊಂದು ಸ್ಟೋರಿ ಯಾವತ್ತಾದರೂ ಹೇಳ್ತೀನಿ. ಬಟ್ ತಾಯಿ ಯಾಕೆ ದೊಡ್ಡೋಳು ಅಂದರೆ, ನಾನು ಒಂದೇ ಪಾಯಿಂಟ್ ನಿಮಗೆ ಹೇಳೋದು, ನಿಮ್ಮ ತಾಯಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಓಕೆ, ನಿಮಗೆ ಬೇಕಾಗಿದ್ದು ಕೊಟ್ಟಿಲ್ಲ, ಓಕೆ, ನಿಮ್ಮ ಕನಸುಗಳಿಗೆ ಸಹಕಾರ ಮಾಡಿಲ್ಲ, ಓಕೆ, ನಿಮ್ಮನ್ನು ಕೇರ್ ಮಾಡಿಲ್ಲ, ಓಕೆ, ನಿಮಗೆಲ್ಲರ ಮುಂದೆ ಅವಮಾನ ಮಾಡಿದ್ದಾರೆ, ಓಕೆ. ಬಟ್ ನಿಮಗೆ ಗರ್ಭದಿಂದ ಹೊರಗಡೆ ಬರೋದಕ್ಕೆ ಅವಳು ಏನು ಪೇನ್ ಅನುಭವಿಸಿದ್ದಾಳಲ್ಲ, ಅದು ತಾಯಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಒಂದೇ ಕಾರಣ ಸಾಕಲ್ವಾ ನಾವು ಅವಳ ಮೇಲಿರೋ ಎಷ್ಟೋ ಕ್ವೆಶನ್ಸ್ನ ಸ್ಟಾಪ್ ಮಾಡೋಕ್ಕೆ. ನಿಮ್ಮ ತಾಯಿ ತಿದ್ದೋಣ, ಹೇಳೋಣ, ಅವ್ರಿಗೂ ಬುದ್ಧಿ ಇರಲ್ಲ, ಅವ್ರಿಗೂ ನಾವು ಹೇಳೋಣ. ಟ್ರಾನ್ಸ್ಫಾರ್ಮ್ಡ್ ತಾಯಿ ಅಲ್ವಲ್ಲ, ಜ್ಞಾನ ಹೊಂದಿರೋ ತಾಯಿ ಅಲ್ವಲ್ಲ, ಹೇಳೋಣ. ಅವ್ರ ಕರ್ಮದಲ್ಲಿ ಜ್ಞಾನ ತೊಗೊಂಡು ಬದಲಾಗಿ ಬದುಕಬೇಕು ಅಂತಿದ್ರೆ ಅವ್ರು ಮಾಡ್ಕೊಳ್ತಾರೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಬಟ್ ನಾನು ಹೇಳ್ತಿರೋದು, ಹೈಯೆಸ್ಟ್ ಗ್ರ್ಯಾಟಿಟ್ಯೂಡ್ನ ಕೊಡಬೇಕು ನಾವು ಒಬ್ಬ ವ್ಯಕ್ತಿಗೆ ಅಂದರೆ ಅದು ತಾಯಿಗೆ ಮಾತ್ರ. ಹೆಂಡ್ತಿನೂ ಇಂಪಾರ್ಟೆಂಟ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹೆಂಡ್ತಿ ಜನ್ಮ ಕೊಡೋಕ್ಕಾಗಲ್ಲ ಅಲ್ಲ. ನಾನು ನನ್ನ ಮಗನಿಗೆ ತಾಯಿ ಆಗ್ಬೋದು, ನನ್ನ ಗಂಡನಿಗೆ ತಾಯಿ ಆಗೋಕ್ಕಾಗಲ್ಲ. ನನ್ನ ಗಂಡನಿಗೆ ತಾಯಿ ಪ್ರೀತಿ ಕೊಡ್ಬೋದು, ತಾಯಿ ಮಮತೆ ತೋರಿಸ್ಬೋದು, ಬಟ್ ತಾಯಿ ಕೊಟ್ಟಿದ್ದನ್ನು ನಾನು ಕೊಡೋಕ್ಕಾಗಲ್ಲ. ಸೊ ತಾಯಿ ಅನ್ನೋದು ಎಷ್ಟು ಪವರ್ಫುಲ್. ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ತಿನ್ನಬೇಕು ಅನಿಸಿದ್ದನ್ನು ಬಿಟ್ಟಿರ್ತಾರೆ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಸಾಕಪ್ಪ ಜೀವನ ಅಂದ್ಕೊಂಡಿರ್ತಾರೆ, ಹೊಟ್ಟೆಲಿ ಒಂದು ಮಗು ಇದೆ ಅಂತ ಗೊತ್ತಾದ ತಕ್ಷಣ ಮಗುಗೋಸ್ಕರ ಬದುಕ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡ ಡೆತ್ ಆಗುತ್ತೆ, ಆದರೆ ನನ್ನ ಮಗನ ಲೈಫ್, ನನ್ನ ಮಕ್ಕಳ ಲೈಫ್ ಹಾಳಾಗಬಾರ್ದು ಅಂತ ಇನ್ನೊಂದು ಮದುವೆ ಕೂಡ ಆಗದೆ ಇಂಡಿಪೆಂಡೆಂಟಾಗಿ ಬದುಕೋ ಅಂತಹ ಮಹಾನ್ ತಾಯಿಗಳಿದ್ದಾರೆ. ಎಷ್ಟೋ ಜನ ಮಕ್ಕಳು ಇವತ್ತು ಸಾಧಕರು ಯಾರಿದ್ದಾರೆ, ಇವತ್ತು ಸೈಂಟಿಸ್ಟ್ಗಳು ಎಷ್ಟೊಂದು ಜನದ ಸ್ಟೋರಿ ನೋಡಿದ್ರೆ ಅವರ ತಾಯಿ ಹಿನ್ನೆಲೆ ಇದೆ. ಗಂಡ ಬಿಟ್ಟೋದ್ರೆ, ತಂದೆ ಬಿಟ್ಟೋಗಿ ಇನ್ನೊಂದು ಮದುವೆ ಆಗೋದು
ಜಾಸ್ತಿ ರೇಷಿಯೋ ಇದೆ. ಬಟ್ ಹೆಣ್ಣು ಗಂಡನ ಬಿಟ್ಟೋಗಿ ಇನ್ನೊಂದು ಮದುವೆ ಆಗೋದು ಕೆಲವು ಮನೆಗಳಲ್ಲಿ ನಡೆಯುವಂಥದ್ದು. ಗಂಡ ಬಿಟ್ಟೋದ್ಮೇಲೂ ಆಕೆ ಇನ್ನೊಂದು ಮದುವೆ ಆಗಲ್ಲ, ಗಂಡ ತೀರೋದ್ರೂ ಆಕೆ ಇನ್ನೊಂದು ಮದುವೆ ಆಗಲ್ಲ. ರೀಸನ್ ಒಂದೇ, ನನ್ನ ಮಗು ಅಂತ. ಆದರೆ ಆ ತಾಯಿನ ನಮ್ಮದು ಅಂತ ಒಂದು ಸಂಸಾರ ಆದಮೇಲೆ ಯಾವ ಥರ ನೋಡ್ಕೊಳ್ತೀವಿ ಅಂತ ನೋಡಬೇಕು. ಭೂಮಿಗಿಂತ ದೊಡ್ಡೋರು ಯಾರು ಇದ್ದಾರೆ ಅಂದರೆ ಅದು ತಾಯಿ ಮಾತ್ರ. ಯಾಕಂದರೆ ಭೂಮಿ ತಾಯಿ ನಮ್ಮನ್ನು ಹೇಗೆ ಹೊರ್ತಾಳೋ, ನಾವು ಭೂಮಿಗೆ ಬರೋಕ್ಕೆ ಮುಂಚೆ ನಮ್ಮನ್ನು ಹೊತ್ತಿರೋದು ನಮ್ಮ ತಾಯಿ. ತಾಯಿಗೆ ಸಂಬಂಧಪಟ್ಟಂಗೆ ಮದರ್ಸ್ ಡೇಗೆ ಒಂದು ಹಾಡನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ, ನಾನೇ ಬರೆದಿರೋದು. ಅದು ರಿಲೀಸ್ ಆದಾಗ ಕೇಳಿ, ಬಟ್ ಕಣ್ಮುಚ್ಚಿ ಕೇಳಬೇಕಾದ ಹಾಡುಗಳನ್ನು ಅಂತ ನನ್ನ ರಿಕ್ವೆಸ್ಟು. ದಯವಿಟ್ಟು ನಿಮ್ಮ ತಾಯಿ ಬಗ್ಗೆ ಏನೇ ಕ್ವೆಶನ್ಸ್ ಇರಲಿ, ಏನೇ ಡೌಟ್ ಇರಲಿ, ಅವ್ರು ಏನೇ ಮಾಡಿರಲಿ ಮಾಡದೇ ಇರಲಿ, ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿ ಆ ತಾಯಿ ನಿಮ್ಮನ್ನು ಹೇಗೆ ಹೊರಗಡೆ ತಂದ್ಲು ಅಂತ. ಇದು ನನ್ನ ಎಲ್ಲ ಸೊಸೆದಿರಿಗೂ ರಿಕ್ವೆಸ್ಟು. ಯಾರೆಲ್ಲ ಸೊಸೆದಿರು ಯಾರಾದರೂ ಈ ವಿಡಿಯೋ ನೋಡ್ತೀರ, ನಿಮಗೆ ರಿಕ್ವೆಸ್ಟು, ನಿಮಗೆ ನಿಮ್ಮ ತಾಯಿ ಎಷ್ಟು ಇಂಪಾರ್ಟೆಂಟೋ ನಿಮ್ಮ ಗಂಡನಿಗೆ ಅವರ ತಾಯಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಗಂಡ ನಿಮ್ಮ ಅತ್ತೆಗೆ ಅಂದರೆ ನಿಮ್ಮ ಗಂಡ ಅವರ ತಾಯಿಗೆ ಅವ್ರು ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿಸೋ ಜವಾಬ್ದಾರಿ ಸೊಸೆದಿರು ತಗೋಬೇಕು. ನಿಮ್ಮ ತಾಯಿ ಬಗ್ಗೆ ಸೊಸೆ ತಾಯಿ ಬಗ್ಗೆ ಕಂಪ್ಲೇಂಟ್ ಹೇಳೋದಲ್ಲ, ತಾಯಿ ಬಗ್ಗೆ ರೆಸ್ಪೆಕ್ಟ್ ಕ್ರಿಯೇಟ್ ಮಾಡಬೇಕು. ಅವರೇ ನಿಜವಾದ ಸೊಸೆ, ಅವರೇ ನಿಜವಾದ ಮಗಳು ಕೂಡ. ಧರ್ಮರಾಜ ಹೇಳ್ತಾ ಇರೋದು, ಯಾರು ತಾಯಿಯನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ನನ್ನ ಹೆತ್ತಿದ ತಾಯಿ ಮಾತ್ರ ಅಲ್ಲ, ನನ್ನ ಗಂಡನ ಹೆತ್ತಿದ ತಾಯಿ ಕೂಡ ತಾಯಿನೇ, ಮಗುನ ಹೆತ್ತೋ ತಾಯಿ ತಾಯಿನೇ, ಯಾರು ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅವರು ಭೂಮಿಗಿಂತ ದೊಡ್ಡವಳನ್ನ ಗೌರವಿಸ್ದಂಗೆ ಅಂತ. ಅದು ಧರ್ಮ. ಓಕೆ, ತುಂಬ ಇದೆ. ಇನ್ ಡೀಪ್ ಹೋದರೆ ತಾಯಿ ಬಗ್ಗೆ ಮಾತಾಡೋಕ್ಕೆ ನನಗೆ ಅರ್ಥ ಆಗ್ತಿರೋದೇನೆಂದರೆ, ಯಾಕೆ ಧರ್ಮರಾಜ ತುಂಬ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಆಗಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ನಾವು ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡೋಣ. ನಾನೊಬ್ಬ ಅತ್ತೆ ಆಗು ಯೋಚನೆ ಮಾಡೋಣ. ಏಕೆ? ಬಿಕಾಸ್ ನನ್ನ ಮಗುಗೆ ಸೊಸೆ ಕೂಡ ತಾಯಿನೇ. ಸೊ ಅವ್ರಿಗೂ ನಾನು ರೆಸ್ಪೆಕ್ಟ್ ಮಾಡಬೇಕು. ಸೊಸೆ ಏನು ಯೋಚನೆ ಮಾಡಬೇಕು, ನನ್ನ ಗಂಡನಿಗೆ ಜನ್ಮ ಕೊಟ್ಟಿದ್ದು ನನ್ನ ಗಂಡ ನನಗೆ ಸಿಗೋಕ್ಕೆ ಕಾರಣ ಅವ್ರ ತಾಯಿ ಅಂತ ಯೋಚನೆ ಮಾಡಬೇಕು. ಸೊ ಫೈನಲಿ ಎಲ್ಲರಲ್ಲೂ ತಾಯಿ ಇದ್ದಾರೆ ಅಂದಮೇಲೆ ನಾವೆಲ್ಲ ತಾಯಿನೂ ಗೌರವಿಸಲೇಬೇಕು. ಸೊ ಅದನ್ನು ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ ಆ್ಯಂಡ್ ಧರ್ಮರಾಜ ಕೂಡ ಹೇಳ್ತಿದ್ದಾರೆ. ಹೇಗೆ ಇಲ್ಲಿ ಮುಗಿಯಲ್ವೋ ತಾಯಿ ಬಗ್ಗೆ ಹೇಳೋದು, ಹಾಗೆ ನನಗೂ ಮುಗ್ಸೋಕ್ಕಾಗಲ್ಲ. ಆದರೂ ನಾನು ಎಂಡ್ ಮಾಡ್ತೀನಿ. ಥಿಂಕ್ ಮಾಡಿ, ಏನಾದರೂ ನೀವು ಆ ಥರ ಬಿಹೇವ್ ಮಾಡ್ತಿದ್ರೆ ಶಿಫ್ಟ್ ಮಾಡಿ. ನಿಮ್ಮ ತಾಯಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಅತ್ತೆ ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ನೀವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾನ್ಸೆಪ್ಟಿಂದ ಹೊರಗೆ ಬಂದು ಹಾರ್ಟ್ಲಿ ನೀವು ಕನೆಕ್ಟ್ ಆಗಿ ನೀವು ಕೊಡಿ ಪ್ರೀತಿನ. ಓಕೆ, ನೀವು ತಾಯಿ ಗುಣನ ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು.